ಡಾಕ್ಟರ್ ಮಂಜುನಾಥ್ಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಜೀವವನ್ನು ಕೊಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿ ಅವರು ಮನೆ ಹಾಳಾಗ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ RSSನವರು ಇವರು ಸ್ವತಂತ್ರ ಪೂರ್ವದಲ್ಲಿ ಇರುವಂಥದ್ದು, ಆದರೆ ಯಾರೂ ಭಾಗಿಯಾಗಿಲ್ಲ ಜೀವ ಕೊಡ್ತಾರೆ, ಹಾಗಾಗಿ ಮನೆ ಹಾಳಾಗ ಅಂತ ಹೇಳ್ಬೋದು. ಅಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗಬೇಕು. ಯಾಕಂದರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಹಾಳರಿಂದನೇ, ಕಾಂಗ್ರೆಸ್ ಮನೆ ಹಾಳರಿಂದ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರ ನಿರಂತರವಾಗಿ ಗ್ರಾನೈಟು, ಗುಂಡು, ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ವು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟ್ರ್ ಕೊಟ್ಟಿದ್ದಾರೆ. ಯಾರು ಮನೆ ಹಾಳರು? ದೇಶದ ಮನೆ ಹಾಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದೇನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನು ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನು ಸೋನಿಯಾ ಗಾಂಧಿಯವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕೆ ಏನಿದೆ, ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ. ಯಾರೋ ಕಟ್ಟಿದ ಹುತ್ತ. ಪಾಪ ಕಾಂಗ್ರೆಸ್ ಅವರು, ಪಾಪ ಪರಮೇಶ್ವರು ಇನ್ನು ಪರಮಾತ್ಮನ ನೋಡ್ತಾನೆ ಅವರ ಮೇಲೆ. ಪರಮೇಶ್ವರ ಯಾವಾಗಪ್ಪ ಹೊರ ಕೊಡ್ತೀಯಾ, ನಾನು ಮುಖ್ಯಮಂತ್ರಿ ಆಯ್ತೆ ಅಂತ ಮೇಲೆ ನೋಡ್ತಾವ್ರೆ. ಅವ್ರು ಕಟ್ಟಿದ ಪಾರ್ಟಿ, ಪರಮೇಶ್ವರ್ ಕಟ್ಟಿದ ಪಾರ್ಟಿ. ಅಧ್ಯಕ್ಷರಾಗಿ ಸುಮಾರು 2 ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನೀವು ಯಾರೋ ಕಟ್ಟಿದ ಉದ್ದಕ್ಕೆ ಹೋಗಿ ನೀವು ಸೇರ್ಕೊಂಡು ಏನು ದೊಡ್ಡ ಕಾಂಗ್ರೆಸ್ ಥರ ಮಾತಾಡ್ತೀರ? ನಿಮಗೂ ಕಾಂಗ್ರೆಸ್ಗೆ ಏನು ಸಂಬಂಧ? ನೀವು ಈಗಾಗಲೇ ಎಲ್ಲ ಪಾರ್ಟಿ ಆಯಿತು, ಇಂಡಿಪೆಂಡೆಂಟ್ ಆಯಿತು, ಸಮಾಜವಾದಿ ಪಾರ್ಟಿ ಆಯಿತು, JDS ಆಯಿತು, ಕಾಂಗ್ರೆಸ್ ಆಯಿತು, ನೆಕ್ಸ್ಟ್ ಯಾವ ಪಾರ್ಟಿ ಅಂತ ನೀವು ಯೋಚನೆ ಮಾಡಿ. ನಿಮಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಇಲ್ಲ. ನೀವೇನಾನ ಭಾಗವಹಿಸಿದ್ರಾ ಹೇಳಿ? ನೀವೇನಾನ ಭಾಗವಹಿಸಿದ್ರೆ ಹೇಳಿ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನೀವು ಭಾಗವಹಿಸಿದ್ರಾ? ಅದಕ್ಕೆ ಮತ್ತೆ ಯಾಕೆ ಹೇಳ್ತೀರಾ? ಸ್ವಾತಂತ್ರ್ಯ ಚಳುವಳಿ ಭಾಗವಹಿಸಿದವರು ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಕಾಂಗ್ರೆಸ್ಸನ್ನು ಮರ್ಜ್ ಮಾಡಿ ಅಂತ ಹೇಳಿದ್ರು. ವಿಸರ್ಜನೆ ಮಾಡಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಸೀಮಿತ ಅಂತ. ನಿಮ್ಮ ದುರಾಸೆಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಅದನ್ನು ಬಳಸ್ಕೊತಾ ಇದ್ರಿ. ಈಗ ಆ ಕಾಂಗ್ರೆಸ್ ಇಲ್ಲ, ಈಗಿರೋದು ಕೈ ಕಾಂಗ್ರೆಸ್ಸು. ಮೊದಲಿದ್ದು ಹಸು ಕರು ಕಾಂಗ್ರೆಸ್ಸು, ಈಗ ಹಸುನೂ ಇಲ್ಲ, ಕರುನೂ ಇಲ್ಲ, ಎಲ್ಲ ಇದು ಕೊಡದ್ಬಿಟ್ಟಿದ್ದಾರೆ. ಎಲ್ಲ ಏನದು ಕಡಿಯೋದು, ಕಸಾಯಿಖಾನೆಗೆ ಕಳಿಸ್ಬಿಟ್ಟಿದ್ದಾರೆ ಹಸು ಕರುನೆಲ್ಲ. ಈಗ ಕೈ ಮಾತ್ರ ಇಟ್ಕೊಂಡಿದ್ದಾರೆ, ಕೈ ಕೊಡೋ ಕೈ ಮಾತ್ರ ಇಟ್ಕೊಂಡಿದ್ದಾರೆ. ಅದಕ್ಕೆ ಸುಮಾರು ಚೆಂದಾಗಿರ್ತಾರೆ. ಆ ಕೈ ಕೊಡೋ ಕೈನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂತಾರೆ ಜನ. ಕೈ ಕೊಡೋ ಕೈನ ಯಾಕೆ ಯೂಸ್ ಮಾಡ್ತಾರೆ? ಅಲ್ಲ, RSS ಭಾರತ ಮಾತೆ ಮಕ್ಕಳಾದ್ರೆ ನಾವು ಯಾರು ಮಕ್ಕಳು ಅಂತಾರಲ್ಲ, ನೀವೇ ಹೇಳಬೇಕು. ಭ್ರಷ್ಟಾಚಾರಿಗಳ ಮಕ್ಕಳು ನೀವೆಲ್ಲ. 2G 3G 4G ಕಲ್ಲಿದ್ದಲು, ಭೂಮಿ ಒಳಗಡೆ, ಆಕಾಶದಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಮಾಡಿದ್ದೀರ. ಆ ಕೇಜ್ರಿವಾಲ್ ಹೇಳ್ತಾ ಇದ್ರಲ್ಲ, ನನ್ನಂಥ ಸತ್ಯವಂತ ಈ ಪ್ರಪಂಚದಲ್ಲೇ ಇಲ್ಲ ಅಂತೇಳಿ. ಅವರು 600 ಕೋಟಿ ತಗೊಂಡಿರೋ ಸಿಕ್ಕಾಕೊಂಡಿದ್ದಾರಲ್ಲ. ಒಬ್ಬರಲ್ಲ, ಭಾಳ ಜನ ಸಿಕ್ಕಾಕೊಂಡಿದ್ದಾರಲ್ಲ. ಮತ್ತು ಯಾವುದೇ ನ್ಯಾಯಾಲಯ ಇವರಿಗೆ ಯಾಕೆ ಜಾಮೀನು ಕೊಡ್ತಾ ಇಲ್ಲ? ಇವ್ರದ್ದೇನ ಸತ್ಯ ಹರಿಶ್ಚಂದ್ರ ಇದ್ದಿದ್ರೆ, ಕೇಜ್ರಿವಾಲ್ ಅವರು ಸತ್ಯ ಹರಿಶ್ಚಂದ್ರ ಇದ್ದಿದ್ರೆ, ನೋಡಪ್ಪ ಫಸ್ಟ್ ನೋಟಿಸ್ ಬಂದ ತಕ್ಷಣ ಯಾಕ್ರಿ ನನಗೆ ನೋಟಿಸ್ ಕೊಟ್ರಿ, ಹೂ ಆರ್ ಯು, ತಗೊಳ್ಳಿ ಏನು ಬೇಕೋ ದಾಖಲೆ ಅಂತ ಅವ್ರ ಮಖದ ಮೇಲೆ ಹಾಕಿದ್ರೆ ಅವತ್ತೇ ಅವ್ರಿಗೆಲ್ಲ ಬೇಲ್ ಏನು ಬೇಕೋ ಎಲ್ಲ ಸಿಕ್ಬಿಡ್ತಾ ಇತ್ತು. 10 ನೋಟಿಸ್ಗೂ ಕೊಟ್ಟಿಲ್ಲ ಅಂದರೆ ನೀವು ಅಪರಾಧಿ ತಾನೇ. ಭಯ ಬಿದ್ದು ನೀವು 10 ನೋಟಿಸ್ಗೆ ರಿಪ್ಲೈ ಕೊಡ್ತೀರಿ. ನೀವು ಭಯ ಇಲ್ಲ ಅಂದರೆ ಫಸ್ಟ್ ನೋಟಿಸ್ಗೆ ರಿಪ್ಲೈ ಕೊಡ್ತಾ ಇದ್ದೀರಿ. ನ್ಯಾಚುರಲ್, ದೇಶದ ಕಾನೂನು. ಸಾಮಾನ್ಯ ಯಾರೋ ಜನ EDಗೆ ಸಿಕ್ಕಾಕೊಂಬಿಟ್ರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಸಿಕ್ಕಾಕೊಂಬಿಟ್ರೆ ಬಿಡ್ತಾರ? 1 ನೋಟಿಸ್ಗೆ ನಡುಗೋತಾರೆ. ಈ ಮನುಷ್ಯ 10 ನೋಟಿಸ್ಗೂ ನಡಗಿಲ್ಲ ಅಂದರೆ ಎಷ್ಟು ಬಂಡ ಇದ್ದಾರೆ, ಕಾನೂನಿಗೆ ಎಷ್ಟು ವಿರುದ್ಧ. ಒಬ್ಬ ಮುಖ್ಯಮಂತ್ರಿಯಾಗಿ ಜನಗಳಿಗೆ ಏನು ಹೇಳ್ಕೊಡ್ಬೇಕು? ಕಾನೂನನ್ನು ಗೌರವಿಸಿ ಅಂತ ಹೇಳಬೇಕು. ಕಾನೂನು ಎಲ್ಲರಿಗೂ ಒಂದೇ ತಾನೆ. ಮುಖ್ಯಮಂತ್ರಿ ಆದ್ರೇನು, ಸಾಮಾನ್ಯ ಆದರೂ. ನನಗೂ ಇರೋದು ಒಂದೇ ಓಟು, ಕೇಜ್ರಿವಾಲ್ಗೂ ಒಂದೇ ಓಟು, ಪ್ರಧಾನಿ ನರೇಂದ್ರ ಮೋದಿಗೂ ಒಂದೇ ಓಟು, ಜನಸಾಮಾನ್ಯರಿಗೂ ಒಂದೇ ಓಟು. ಏನು ಕೇಜ್ರಿವಾಲ್ಗೆ ಅದು 50 ಓಟ್ ಐತಾ? ಏನೂ ಇಲ್ಲ. ಕಾನೂನು ಗೌರವ ಕೊಡೋವಂಥದ್ದನ್ನ ಹೇಳ್ಬೇಕಾಗಿದ್ದಂಥ ವ್ಯಕ್ತಿ ಕಾನೂನಿಗೆ ಅಗೌರವ ಮಾಡಿದ್ದಾನೆ. ಅದಕ್ಕೆ ಸರಿಯಾದಂಥ ಶಿಕ್ಷೆ ಆಗಿದೆ. ಎಲೆಕ್ಷನ್ ಟೈಮಲ್ಲ ನೋಟಿಸ್ ಕೊಟ್ಟಿದ್ದು, ಕೊನೆ ನೋಟಿಸ್ ಎಲೆಕ್ಷನ್ ಟೈಮಲ್ಲಿ.
10 ನೋಟಿಸ್ ಕಳೆದ 3 ತಿಂಗಳಿಂದ ಕೊಡ್ತಾನೆ ಇದ್ದಾರಲ್ಲ, 4 ತಿಂಗಳಿಂದ ಕೊಡ್ತಾರೆ. ಅವಾಗೇನು ಎಲೆಕ್ಷನ್ ಘೋಷಣೆ ಆಗಿಲ್ಲ, ಅವಾಗೇನು ಮಣ್ಣು ತಿಂತಾ ಇದ್ದೀರಾ? ಅವಾಗೇನು ತಿಂತಾಯಿದ್ರು? ಮಣ್ಣು ತಿಂತಾಯಿದ್ರ? ಅವಾಗ ಅಪ್ಲೈ ಮಾಡ್ಬೋದಾಯ್ತಲ್ಲ, ಅವಾಗೆ ಕೋರ್ಟ್ಗೆ ಹೋಗ್ಬಿಡ್ಬೋದಾಯ್ತು. ಕೋರ್ಟ್ಗೆ ಹಾಕಿದ್ಕೆ ಕೋರ್ಟ್ಗೆ ಹೋದವ್ರು ಯಾರು? ಕೇಜ್ರಿವಾಲು ವಾಪಸ್ ತೊಗೊಂಬಿಟ್ರಲ್ಲ ಅರ್ಜಿನೇ. ಸುಪ್ರೀಂ ಕೋರ್ಟ್ಗೆ ಹಾಕಿದ್ದ ಬೇಲ್ ಅರ್ಜಿನೇ ವಾಪಸ್ ತೊಗೊಂಡ್ರಿ. ಯಾಕೆ ತೊಗೊಂಡ್ರಿ?